ಸರ್ ಹಿಂದ ಅದನ್ರಿ ಸರ್ ಆಯ್ತು ತೋರಿ ಆಯ್ತು ಆಯ್ತು ಸರ್ ಆಯ್ತು ಸರ್ ಆಯ್ತು ತೋರಿ ಬಂದನ್ರಿ ನಾ ತಗೊಂತ ನೀನ್ ಯಾಕೆ ಬಂದ್ರಿ? ಕ್ಯಾಮ್ರಾ ದಿವಸ ಎಲ್ಲ VIP ವ್ಯಾಪಾರ ಸ್ವಾಮೀಜಿ ಕಾರ್ಯಕ್ರಮ ಮಾಡಿದ್ರು ಲೆವೆಲ್ ಫಿಕ್ಸ್ ಆಗೋ ಲೆವೆಲ್ ಅಲ್ಲೋ ನಾವು ಇಲ್ಲಿ ಎಲ್ಲಾರು ಕೂಡ ಮುಂದೆ ಹೋಗ್ಲೇನ ನಾರಾಯಣ ತಾಯಿ ಮಗಳು ಒಂಥರ ಫ್ರೆಂಡ್ಸ್ ಇದ್ದಂಗೆ ಅಕ್ಕ ತಂಗಿ ಎಲ್ಲರೂ ಒಂದ್ ಹನಿ ನೀರು ಉಜ್ಜನ್ ಎಲ್ಲ ಶ್ರೀಗಂಧ ಎಲ್ಲ ಮಾಡ್ತಾರೆ ನೀವೆಲ್ಲ ಫೋನ್ ಹಾಕೋದು ಇಲ್ಲಂತ ನಾ ಎಲ್ಲ ಮಾಡ್ತೀನಿ ಎಲ್ಲಾರು ಒಳ್ಳೆ ವ್ಯೂ ಬಿ ಇದ್ರಾಗ ಫಸ್ಟ್ MCA ಈಗ ಅವ್ರಿಗೆ 5 ವರ್ಷ ಅಲ್ಲಿ ದಾರಿ ಇರಲ್ಲ ಈಗ ಸಣ್ಣ ಈ ವರ್ಷ ಸೆಕೆಂಡ್ ಬಸ್ ಆಗಿ BBA ಫಸ್ಟ್ ಇಯರ್ ಅಲ್ಲಿ ಹೋಗಿ ಏನ್ ಮಾಡೋದು? ಇದು 3 ಕಾಲೇಜ್ ನಾಲ್ಕೂವರೆಗೆ ಅರ್ಜೆಂಟ್ ಇದ್ದಿದ್ದು ತಮ್ಮ ಬಿಟ್ಟ ಅವಂದೇನೋ ಇವೆಂಟ್ ಇರ್ತದೆ ನಾನು ಮನೆಯಾಗದೆ ಡ್ರೈವರ್ ಕರ್ಕೊಂಡ್ ಬರ್ತೇನೆ ಸ್ವಲ್ಪ ಮಾರ್ಕೆಟ್ ಇದ್ದು ಮುಗಿಸ್ಕೊಂಡು ಹಿಂಗ್ ಬರ್ತೇವೆ ಅಂತ ಆಯ್ತು ಹೋಗ ನಮ್ಮ ಮನೆಯಾಗದೇನೆ ಏನ್ ಬೇಕು ಈ ಹುಡುಗಿನ ಕನ್ವರ್ಟ್ ಮಾಡ್ಕೊಂಡು ಹೆಂಗಾರ ಮಾಡಿ ಅವ್ರು ಕುಮ್ಮಕ್ ಮಾಡಿತ್ತು ಈಗೂ ಕೂಡ ಸೋಷಿಯಲ್ ಮೀಡಿಯಾ ಒಳಗೆಲ್ಲ ಅವ್ರ ಅಕ್ಕ ಅಂತೇಳಿ ಈ ತರ ಅವ್ರ ಮನೆಗಿನವರು ಕುಮ್ಮಕ್ ಕೊಟ್ಟು ಮಾಡ್ಸಿದ್ರು ಅದಲ್ದೆ ಅದಕ್ಕೆ ಏನು ಹುಬ್ಬಳ್ಳಿಯಾಗ 4 ಮಂದಿ ಅದಲ್ಲ ಅವ್ರ ಸಪೋರ್ಟರ್ಸ್ ಅವ್ರನ್ನೇನು ಬಂದಿಲ್ಲ ಅವ್ರ ಹೆಸರು ಕೊಟ್ಟೇನಿ ಫೇಲ್ ಆದ ಈಕಿ ಪಾಸ್ ಆಗ್ತದೆ 2 ವರ್ಷ ಗ್ಯಾಪ್ ಎಷ್ಟು ಕೇಸ್ಗಳಾಗ್ಯಾವ್ರಿ ಸರ್ ಅಲ್ಲಿಂದಲ್ಲೇ ಮುಚ್ಚಿ ಬಿಟ್ಟಾರ್ರಿ ಇದು ಮಾತ್ರ ಮಾಡಬೇಕು ಎಲೆಕ್ಷನ್ ತಗೊಂಡೇ ಎಷ್ಟು ಆಗ್ಯಾವ ಆಗಿಲ್ಲ ಅಂತ ಎಷ್ಟು ಆಗ್ಯಾವ ಯಾರು ಏನ್ ಮಾಡೋದು 4 ದಿನ ಇಟ್ಕೊಂಡ್ರೆ 5 ದಿವಸ ಹೊರ ಬಿಡ್ತಾರೆ 4 ದಿನ ಇಟ್ಕೊಂಡ್ರೆ 5 ದಿವಸ ಇನ್ಫ್ಲೂಯೆನ್ಸ್ ಹೊರ ಬಂದ್ಬಿಡ್ತಾರೆ ಮತ್ ಮಾಡೋದು ಅದೇ ಕೆಲಸನ ಆಗ್ಬಿಡದ್ರಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಸೇಫ್ಟಿ ಅಂತ ಏನ್ ಉಳಿತ್ರಿ ನಮ್ ರಾಜ್ಯದಾಗ ಏನಿಲ್ಲ ಹಂಗ ಆಗ್ಬಿಡದ್ರಿ ಅದಕ್ಕೆ ಒಂದು ಕಂಟಿನ್ಯೂ ಬಂದವ್ರು ಒಬ್ಬೊಬ್ಬರು ನೀವು ಆ ಟೈಪ್ ಮಾಡಿದ್ರಪ್ಪ ಅಂದ್ರ ಇನ್ನೊಬ್ರು ಹೆಣ್ಮಕ್ಳಿಗೆ ನಾವ್ ಹಂಗ ಮಾಡಬಾರ್ದಪ್ಪ ನಮ್ಮ ಅಕ್ಕ ತಂಗಿಯರು ಹೊರಗೆ ಹೋಗ್ತಾರ ನಮ್ಮ ಅಕ್ಕ ತಂಗಿಯರು ಇನ್ನೊಬ್ರು ಹಂಗ ಮಾಡ್ತಾರ ಅನ್ನೋದು ಭಯ ಬರ್ತಾರ ಅವಾಗ
ನಾವು ಮಿಡಲ್ ಕೋರ್ಟ್ ಹೋಗ್ಲಿ ಶಿವಾಜಿ ಮತ್ತು ಮನಸ್ಸಿಗೆ ನೋಡಲಿ ನಿಂದ ಕ್ಯಾಮ್ರಾ ನೋಡಲಿ ಶಿವಾಜಿ ಸರ್ ಒಂಚೂರು ಸೈಡ್ ಯಾರವ್ರ veterans ಒಂದ ಸೆಕೆಂಡ್ ಬಂದಣ್ಣ ಸಾಯಂಕಾಲ ಕ್ಯಾಂಡಲ್ ಶಿವಾಜಿ ಪ್ರಕಾಶ ನೀವು ಹೊರಗೆ ಹೊರಗೆ ಬಾಕಿ ಅಪ್ಪಿ ನೋಡಿ ಅದೇ ರೀ ಕೆಳಗೆ ಕೈ ಮಾಡಿದ್ರೆ ನೀವು ಹೊಡೆದಾಡ್ತೀರಿ ಅದಕ್ಕೆ ಏನ್ ನಂಬರ್ ಅದ ರೀ ಕೆಳಗ ಅಲ್ಲ ಸರ್ ಒದ್ದಾಡಕಂತ ಯಾಕ್ರಿ ಸರ್ ಕಳೆದ 5 ವರ್ಷದಿಂದ ಫಾಲೋ ಮಾಡ್ತಾರೆ ಜಾಸ್ತಿ ಹೊರಗೆ ಬಂದ್ರೆ ಕಾಲೇಜ್ ಫಸ್ಟ್ ಒಂದು ಆಗಿ ಬರೋ ಟೈಮ್ ಮಾತ್ರ ಯಾರು ಇಲ್ಲೇ ಅಕ್ಕಿ ಬರೋ ಟೈಮ್ ಮಾತ್ರ ಏನ್ ಮಾಡೋದು ಅದ್ರ ಗೊತ್ತಾಗಿಲ್ಲ ಅವ್ರ ಕಡೆ ಇದೆ ಒಬ್ಬಕ್ಕೆ ಎಲ್ಲ ಅವಾಗ ಏನು ನಡೆಯತ್ತಿದೆ ಅಂತ
ಅದಕ್ಕೆ ಪೊಲೀಸ್ ಇಲಾಖೆದವ್ರು ಕೆಲವೊಬ್ರು ಅದಕ್ಕೂ ಸಾಕದಾರ ಉನ್ನತ ಸ್ಥಾನದಾಗಿದ್ದವ್ರೆ ಸಾಕ ಮತ್ತು ಉನ್ನತ ಸ್ಥಾನದಾಗ ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ಅದಾರ. ಹಂಗಲ್ಲ ಹೇಳೋದಕ್ಕೆ ಸರ್ಗೆ ಮಾಹಿತಿ ಇಲ್ಲ ಅಂದ್ರೆ ಅವ್ರು ಏನ್ ಅವ್ರು ಈಗ ಹೇಳ್ಬೇಕ. ಈಗ ನನ್ನ ಮಗಳು ಕಳ್ಕೊಂಡೇವಿ ಅದ್ರ ಜೊತೆಗೆ ನಮ್ಮ ಮನನೂ ಹೇಳ್ಬೇಕಲ್ಲ. ಮತ್ತೆ ನಾನು ಹೇಳಿಲ್ಲ ಅಂದ್ರೆ ಎಲ್ಲಾರ್ಗು ನನ್ನ ಬಾಯಿ ಮುಚ್ಕೊಂಡು ಕೂತ್ರೆ ನನ್ನಂಗ ಬೇರೆದವ್ರ ಕುಟುಂಬದಾಗ ಆದಾಗ ಅವರು ಯಾರು ಇರಂಗಿಲ್ಲ. ನನಗ್ ಮಾಹಿತಿ ಐತಿ. ಹೊರಗೆ ಅಡ್ಡಾಡುವಂತ ಮಕ್ಕಳಿಗಾದ್ರೂ ರಕ್ಷಣೆ ಕೊಡ್ರಿ, ಅದಕ್ಕೆ ಏನಾದ್ರು ಆಕ್ಷನ್ ಅಷ್ಟು ನನಗೆ ನಾವ್ 10 ಮಗದಾಗ ನಾವ್ ಕಳ್ಕೊಂಡ್ ಮಗಳು ತಗೊಳ್ಳಿ ಸಾಧ್ಯ ಈ ಹೆಣ್ಮಕ್ಳು ಪಾಪಕ್ಕ ಒಬ್ರು ಎದ್ಕೊ ಕಳಿಸ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಮತ್ತೆ ಮಾಡ್ತಾರ ನೋಡ್ರಿ. ಒಂದು ಇವ್ರ ಮರ್ಡರ್ ಮಾಡಿ ಯಾರು ಮರ್ಡರ್ ಮಾಡಲ್ಲ ಅವ್ರದ್ದು ಫೇವರ್ ಆಗಿ ಫೈಲ್ ರೆಡಿ ಮಾಡ್ತಾರ. ಲಘು ಹೊರಗೆ ಬರ್ಲಿ ಅಂತ ನನಗೆ ಅದು ವಿಚಿತ್ರ ಆಗೈತಿ. ಅದು ಒಬ್ಬ ನಾನು ಕಾಂಗ್ರೆಸ್ ಕಾರ್ಪೊರೇಟರ್ ನನ್ನ ಮನೆಗಿಂತ ಅನಾಹುತ ಆಗೈತಿ. ನಮ್ದೇ ಸರ್ಕಾರ ನನ್ನ ಜೊತೆಗೆ ಬೆನ್ನಿಗೆ ನಿಲ್ಲೋದ್ ಬಿಟ್ಟೆ ನನ್ನ ಅಪಪ್ರಚಾರ ನನ್ನ ಮಗಳದ ಅಪಪ್ರಚಾರ ಮಾಡಕ್ ಕರೋನ ಬೆಂಗಳೂರಾಗ MLA ಮಿನಿ ಅಟ್ಯಾಕ್ ಮಾಡಿದ್ರು. ಅವಾಗೂ ಒಂದು ಡಿಫೆಂಡ್ ಮಾಡ್ಲಿಲ್ಲ ಅವ್ರು ಕಾಂಗ್ರೆಸ್ ರಾಜಕಾರಣಿಗಳೇ ನಮ್ಮಲ್ಲಿ ನೀವೆಲ್ಲರೂ ಇದ್ರೊಳಗಿದ್ದವ್ರು, ನೀವ್ ಯಾಕೆ ಆಕ್ಷನ್ ಲಘು ತಗೋಬಾರ್ದು? ಅರ್ಧಕ ಬಿಟ್ಟಿಲ್ಲ. ಇವತ್ತು ಮುಳೋಳಿ ಹೂವಿನೂ ಬಂದಿಲ್ಲ. ಅಲ್ಲಿ ಪಾಪ ಅಲ್ಲಿ ಜನ ಸ್ವಯಂ ಘೋಷಿತಾಗಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮುಚ್ಚಿ ಬಂದ್ ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ರೀತಿಯಾದ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಮಾಜ ಒಗ್ಗಟ್ಟಾಗೋದು ಇಂಪಾರ್ಟೆಂಟ್. ಅದು ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡಾಕತ್ತೀವಿ, ಅವ್ರಿಗೆ ಆಕ್ಷನ್ ತಗೊಳಕ್ ಏನ್ ಮಾಡ್ಬೇಕು ಅದು ಮಾಡ್ತಾ ಇದ್ದೀವಿ. ಏನು ಒತ್ತಡ ತಂದು ಮಾಡ್ತೀವಿ, ಏನು ಪ್ರಯತ್ನ ಮಾಡೋದು ಎಲ್ಲ ಮಾಡೋದು. ಈ ಮುಂದೆ ಇಂಥವ್ರು ರಿಪೀಟ್ ಆಗ್ಬಾರ್ದು. ಮತ್ತೆ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕು ಸರ್. ನಾವು ತಿಂಗಳ 2 ತಿಂಗಳು ಬಿಟ್ಟಿಲ್ಲ ಅಂದ್ರೆ ಇದು ಭಯ ಹುಟ್ಟಂಗ ಸರ್. ಅವ್ರಿಗೇನ ಈಗ ಮೊದ್ಲಂಗೆ ಈಗ ನಮ್ಮ ಬೀದಿ ನಾಯಿಗೆ ಬಿಸಾಕು ಅಂತ ಪದ್ಧತಿ ಅದನ್ನ ಸ್ಟಾಪ್ ಮಾಡ್ಸಿದ್ರು. ಯಾಕೆ ಅದು ವಿಕೃತ ಮನಸ್ಸಿನಿಂದ ಯಾರ್ಯಾರ ಕಡಿತೈತೆ ವಂಚನೆ ಅಂತ ಮಾಡ್ತಾರೆ. ಇವರು ವಿಕೃತ ಮನಸ್ಸವ್ರು ಇಂತ ಕೃತ್ಯ ಎಬ್ಬಿಸ್ತಾರ, ಅವ್ರ ಜೀವ ಹಾನಿ ಮಾಡ್ತಾರ, ಜೀವ ತಗೊಳ್ಳುವಂತ ಪರಿಸ್ಥಿತಿ ಬರ್ತಾರಂದ್ರೆ ಇದಕ್ಕೂ ಏನಾರ ಒಂದು ಕಾಯ್ದೆ ಯಾವ್ದೋ ಒಂದು ಸುಪ್ರೀಂ ಕೋರ್ಟ್ ಕಂಪ್ಲೇಂಟ್ಸ್ ಐತೆ. ನಿನ್ನೆ ಯತ್ನಾಳ್ ಸಾಹೇಬ್ರಿಗೆ ಹೇಳಿದ್ರೆ ಸ್ವಲ್ಪ ಅದನ್ನ ತರಿಸಿ ಅದನ್ನ ಮಂತ್ರಿ ಒಳಗೆ ನಾಳೆ ಹೌಸ್ನಾಗ ಪಾರ್ಲಿಮೆಂಟ್ನಾಗ ಆಗ್ಲಿ ಇದಾಗ್ಲಿ ಇಂಪ್ಲಿಮೆಂಟ್ ಮಾಡೇ ಬಿಡ್ರಿ. ನನ್ನ ಮಗಳ ಹೆಸರಿನ ಅದನ್ನ ಕಾಯ್ದೆ ಲಾಭ ಇಲ್ಲ ನಡೆಯಂಗಿಲ್ಲ. ಬೇರೆದವ್ರು ಅಂದ್ರೆ ಹೆದರಿಕೆ ಹುಡ್ತೈತಿ, ಅದು ಮಾಡಿದ್ರೆ ಏನ್ ಕೊಟ್ಟಾಕೈತಿ ಭಯ ಇರ್ತೈತಿ. ಅದಕ್ಕೆ ಹೋಗಂಗ ವಿಚಿತ್ರ ಅಂತ ನಮಗ ಕೊಲೆ ಮಾಡೋ ಆಕಿ ಪ್ರಪೋಸಲ್ ಕೊಟ್ಟರೆ ಒಪ್ಕೋಬೇಕ, ಇಲ್ಲ ಅಂದ್ರೆ ಆಕಿ ಮಠ ರಿಜೆಕ್ಟ್ ಆದ್ರೆ ಏನಾಗುತ್ತೆ? ರಿಜೆಕ್ಟ್ ಆಯ್ತವ್ರು ಕೊಲೆನ ಮಾಡ್ಬೇಕು. ಎಷ್ಟು ಮಂದಿ ಎಲ್ಲಾರು ಮುಂದೆ ನಾನು ಪೊಲೀಸರಿಗೆಲ್ಲ ಮಾಹಿತಿ ತಗೊಂಡಿದ್ದೆ. ಅವ್ನು ಇನ್ವೆಸ್ಟಿಗೇಷನ್ ಮಾಡ್ಸಿದ್ರೆ ಈ ಮನಸ್ಥಿತಿ ಯಾಕೆ ಮಾಡ್ತಾರೆ ಅವ ಒಂದ ನಾನು ಆಕೆ ಪ್ರೀತಿಸಿ ಆಕೆ ನಿರಾಕರಣೆ ಮಾಡಿಲ್ಲ. ಅದಕ್ಕೆ ಅಲ್ಲೋ ಪ್ರೀತಿಸಿದವ್ರು ಯಾರು ಮಠ ಮಾಡ್ತಾರೆ. ಕಸ್ಟಡಿಗೆ ತಗೊಂಡ್ರೆ ಅವನ ಬಗ್ಗೆ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡ್ಯಾರ. ಆಯ್ತು ಪ್ರೀತಿ ಮಾಡಿದವ್ರು ಯಾರು ಈಗ ಮಾಡಿಲ್ಲ, ಬಹಳಷ್ಟು ರೆಕಾರ್ಡ್ ಅದಾವ. ಏನ ಮಾಡಿಲ್ಲ ಅಂದ್ರೆ ಆಯ್ತು ಮಾಡಿದ್ಯಾ ಆಕಿ ರಿಜೆಕ್ಟ್ ಆಕಿ ಹೊಡೆದಿ ನೀನ್ ಪ್ರೀತಿ
ನೀನು ಆಕಿನ ಪ್ರೀತಿಗೆ ನೀನು ಮತ್ತೆ ಏನ್ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತ, ನೀ ಯಾಕೆ ಮಾಡ್ಕೊಳ್ಳಿಲ್ಲ? ಮಾಡ್ಲಿಲ್ಲ, ಸುಮ್ಮನೆ ಆಯ್ತು. ಅವ್ಗೆ ಪಶ್ಚಾತ್ತಾಪ ಇಲ್ಲ ಅಂತ, ಪಶ್ಚಾತ್ತಾಪ ಇಲ್ಲ ಅಂತ. ಈಗ ಸದ್ಯ ನಾನು ನಾವು ನಾಯಿ ಕೊಡಲ್ಲ, ನಾಯಿ ಮುಂದೆ ಹೋಗಿ ಹತ್ತು ಒದರ್ತು ಅದಕ್ಕೆ ಪೆಟ್ಟು ಬಿತ್ತು ಅಂತ ವಿಚಾರ ಮಾಡ್ತೀವಿ. ಅಲ್ಲ ಅವ್ರು ಅವ ಒಂದ್ ಸೈಡ್ ಇದ್ದ, ನಮ್ಮ ಮಗಳ ಅದಕ್ಕೆ ಸ್ಪರ್ಶಿಲ್ಲ, ನಮ್ಮ ಮಗಳ ಟಾರ್ಗೆಟ್ ರಿಯಲ್ ಅವರ್ಸ್ ನಾವು ಅನ್ಕೋತಿದ್ವಿ. ಆಯ್ತು ಬಿಡ ನಮ್ಮ ಮಗಳು ರಿಜೆಕ್ಟ್ ಮಾಡಿದ್ರೆ ಮಾನಸಿಕವಾಗಿ ಮಾಡ್ಕೊಂಡ ನಾವು ಕೂಡ ಅನ್ಬೋದಾಗಿತ್ತು. ನಾವ್ ಅನ್ಬೋದಾಗಿತ್ತು. ಅಂತ ಒಬ್ಬ ಭಗ್ನ ಪ್ರೇಮಿ ಇದ್ದ. ಈಗ ಇನ್ನೊಂದು ಎಷ್ಟು ಮಂದಿ ಹೆಣ್ಮಕ್ಳು ಜೀವನ ಯಾರ್ ಹಾಳ್ ಮಾಡ್ತಾರೆ ಮಾಡ್ತಾರೆ? ಇನ್ನು ಏನು ಎಷ್ಟು ಜನ ಹೆಣ್ಮಕ್ಳು ಹಾಳ್ ಮಾಡ್ತಾರೆ ಇಲ್ರಿ? ಎಂತವ್ರ್ ಬಿಟ್ರೆ ಎಷ್ಟು ಜನ ಇನ್ನು ಹೆಣ್ಮಕ್ಳು ಬಲಿ ಆಗ್ತಾರೆ? ಸಾಹೇಬ್ರ ಈಗ ನಾವೆಲ್ಲ ಸ್ಟ್ರೈಕ್ ಇದು ಎಲ್ಲರೂ ಇನ್ವಾಲ್ವ್ಮೆಂಟ್ ಅದಾರ. ಅದ್ರ ಅರ್ಥ ಅದ್ ಹೆಂಗಿದೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬ ಹಾಕ್ಯಾರ. ಅವ್ರ ತಂದೆ ತಾಯಿ ಅತ್ತೆಂಗರು ಅಣ್ತಂಬ್ರು ಅವ್ರ ಎಲ್ಲಾರು ಏನ್ ಕುಟುಂಬಸ್ಥರು ಇನ್ನೊಂದ್ ಸ್ವಲ್ಪ ಮಂದಿ 4-5 ಮಂದಿ ಅದಾರ. ಅವ್ರೆಲ್ಲಾರು ಸೇರಿ ಕುಟುಂಬ ಹಾಕ್ಯಾರ. ನಮ್ಮ ಕರ್ನಾಟಕ ಅದಕ್ಕೆ ಏನಂತೈತೆ ಈ ಹೇಳಿಕೆ ಅವ್ರ ಬರಲ್ಲ. ಶಿಕ್ಷೆ ಕೊಡುವಂತೈತೆ. ಏನೂ ಮಾಡಂಗಿಲ್ಲ. ಸಾಹೇಬ್ರೆ ಏನ್ ಕೊಡ್ತಾರ ಅದು ಬಹಳ ಡ್ಯಾಮೇಜಿಂಗ್ ಅದ. ಮರ್ಡರ್ ಆಗ್ಲಿ ಸಾಯ್ಲಿ ಅದು ದುಃಖಲ್ಲ. ಸ್ಟೇಟ್ಮೆಂಟ್ ಟಾಪ್ ಪೋಸ್ಟ್ನಾಗ ಇದ್ದವ್ರು ಕೊಡ್ತಾರಲ್ಲ, ಇಟ್ ಇಸ್ ಅಫೆಕ್ಟಿಂಗ್ ಹೋಲ್ ಕಮ್ಯುನಿಟಿ. ಮನುಷ್ಯನಲ್ಲಿ ಮನುಷ್ಯ ಗೃಹ ಮಂತ್ರಿ ಹೇಳ್ತಾರ ಸರ್, ಆಕಸ್ಮಿಕ ಅಂತ ಹೇಳ್ತಾರ ಸರ್. ದಾಟ್ ಶುಡ್ ನಾಟ್ ಹ್ಯಾಪನ್ ಸರ್. ಅವ್ರ ತಮ್ಮ ಮನ್ಯಾಗ ಹಿಂಗಾದ್ರೆ ಆಕಸ್ಮಿಕ ಅಂತ ಹೇಳ್ತಾರ ಸರ್. ಅವರು ಈಸಿ ಸಿದ್ದರಾಮಯ್ಯನವ್ರು ಹೇಳ್ತಾರ ಸರ್, ವೈಯಕ್ತಿಕ ಅಂತ ಹೇಳ್ತಾರ ಸರ್. ಮಾಡ್ರಿ ಅದು ಯಾವ್ದೇ ಕಾರಣ ಇರ್ಲಿ, ಇಟ್ ಇಸ್ ಅ ಮಾಡ್ರಿ. ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಇಮಿಡಿಯೇಟ್ಲಿ ಅವ್ರಿಗೆ ಎನ್ಕೌಂಟರ್ ಮಾಡಕ್ ತಾಕತ್ತಿಲ್ಲ ಸರ್ ಅವ್ರ ಕಡೆ. ಈಗನು ಓಟ್ ರಾಜಕಾರಣ ಮಾಡಕತ್ತಾರ ಸರ್. ಈ ನಮ್ಮ ಕ್ಷೇತ್ರದ MLA ಅವ್ರ ಒಂದು ತುಟಿ ಪಿಟಿಕ್ ಮಾಡಿದ್ರು ಸರ್. ಎಂಟ್ರಿ ಮಠ ಪ್ರಸಾದ್ ಅಬ್ಬ ಅವ್ರು ಸುಮ್ಮನಾದ್ರ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.